ಏನೋ ಹೇಳಾಕತ್ತಿದ್ದೆ ಹೆಣ್ಮಕ್ಳ ಬಗ್ಗೆ. ಅನ್ನ ಅನ್ಬೇಡ್ರಿ ಯಪ್ಪ, ನಮ್ಮ ಕಿವಿನಿ ಕೇಳ್ಸಂಗಿಲ್ಲ ಈ ಕಡೆ ಅನ್ನ ಅಂದ್ರದು. ಏನು ಅನ್ಬೇಕು ಅಣ್ಣ? ಏನು ಬರಗಿಟ್ಟು ಕೂತಿರು ಮನೆ ನನಗಿಂತ ಮೊದಲು ನೀವು ಒಂದು ಕೆಲಸ ಮಾಡ್ತೀವಿ ಹೇಳ, ಅನ್ನ ಅಲ್ಲಕ್ಕೆ ಹೋಗ್ಬೇಡ. ರಕ್ತದಲ್ಲಿ ಲವ್ ಲೆಟರ್ ಬರದೇವಿ, ಅದನ್ನ ಬಣ್ಣ ಅನ್ಬೇಡ. ಯಾಕ ರಕ್ತದ್ಲಿ ಯಾಕೆ ಬರಕ್ ಹೋದಿ? ತಿಂಡಿ ಹೆಚ್ಚಾಗಿ ನಮ್ಮದು ರಾತ್ರಿ ಥಂಡಿಯಾಗಿ ಪೆನ್ ಇರಕಿಲ್ಲ ನಿನ್ ಕಡೆ? ಪೆನ್ ಇತ್ತು, ಯಾವಾಗ ಸೋರಿ ಸೋರಿ ಖಾಲಿ ಆಗಿದೆ, ಏನು ಮಾಡಿಲ್ಲ ಅದಕ್ಕೆ. ರಕ್ತದಲ್ಲಿ ಲವ್ ಲೆಟರ್ ಬರದೀನಿ, ಅದನ್ನ ಬಣ್ಣ ಅನ್ಬೇಡ. ಇದನ್ನ ನಾವು ನಂಬಕ್ ರಕ್ತದ್ಲೆ ಬರ್ದಿರಿ ಅಂತಂದ್ರೆ ನಂಬಕ್ ನಾವು. ನೀವು ಕೋಳಿ ರಕ್ತದ್ಲೆ ಬರ್ದಿದ್ರ? ಕೋಳಿ ರಕ್ತದಲ್ಲಿ ಕೋಳಿ ಕಟ್ ಮಾಡಿರ್ತೀರಲ್ಲ, ಹೆಸರು ಬರೀತೀರ, ಅದು ಇಂಪಾರ್ಟೆಂಟ್. ರಕ್ತದಲ್ಲಿ ಲವ್ ಲೆಟರ್ ಬರದೀನಿ, ಅದನ್ನ ಬಣ್ಣ ಅನ್ಬೇಡ. ಮನಸಾರಿ ಲವ್ ಮಾಡಕತ್ತೀವಿ, ಅನ್ನ ಅನ್ಬೇಡ. ಎಷ್ಟು ಮಂದಿನ ಲವ್ ಮಾಡಕತ್ತೀರಿ? ಆ ಹಾಳು ಬಿದ್ದ ಹೃದಯದಾಗ ಎಷ್ಟು ಮಂದಿನ ಇಟ್ಕೊಂಡಿರಿ ನೀವು? ಅದ್ರಾಗ ಏನದು ಅಕ್ಕ ಹೋದ್ರು ತಂಗಿ ಸಿಗ್ತಾವ, ಟೆನ್ಷನ್ ಆಗಬೇಡ್ರಿ. ಲವ್ ಮಾಡಂಗ ಮಾಡ್ರಿ, ಒಂದು ತೋದ್ರ ಒಂದು ಫ್ರೀ. ಇನ್ ಕೇಸ್ ಆ ಹುಡುಗಿಗೆ ತಂಗಿ ಇರ್ಲಿಲ್ಲ ಅಂತಂದ್ರ, ಅಪ್ಪ ಅವು ಒಬ್ಬಕ್ಕೆ ಮಗಳಿದ್ದಿಲ್ಲ ಅವ್ರ ಅವನ ನೋಡು ಬಂದಿ ನೋಡಲ್ಲ ಕಾಕ ಒಟ್ಟಿ ಕ್ಯಾಂಡಿಡೇಟ್ ಅವ್ರ ಅವತ್ತ ಹೌದು ಅವ್ರ ಅವನ ತಗೊಂಡು ಹೋಗೋಷ್ಟು ಬರ್ಗಿಟ್ರಿ ನೀವು. ನಮ್ ಕಡೆ ಓಕೆ. ಈ ಯಾವ ಊರಿಂದ ಬಂದಿ? ಅವಾಗಿಂದ ಹೆಣ್ಮಕ್ಳ ಬಗ್ಗೆ ಪಾಪ ಮಾತಾಡತ್ತಿ. ಪಕ್ಕ ಬಿಜಾಪುರ ಹುಲಿ ನಾವು. ಗಂಡು ಮೆಟ್ಟಿನ ನಾಡು, ಗುಮ್ಮಟ ನಗರಿ, ವಿಜಯಪುರ ಜಿಲ್ಲೆ. ಅಲ್ಲ, ವಾಪಸ್ ತಗೋ ಈ ನಿನ್ನ ಮಾತ. ಯಾಕೆ? ಗಂಡು ಮೆಟ್ಟಿದ ನಾಡು ಅಂತ ನಮ್ಮ ಹುಬ್ಳಿ ಧಾರವಾಡ ಕರೀತಾರ, ನೀವು ಬಿಜಾಪುರಕ್ಕಲ್ಲ. ಹುಬ್ಳಿ ಧಾರವಾಡಕ್ಕ ಅಲ್ಲೇ ಕುಂದ್ರಿ, ಏನಾರು ಅಲ್ಲೇ ಕುಂದ್ರಿ ನೀವು. ನನ್ನ ಪರವಾಗಿ ಒಂದು ಹೆಣ್ಮಕ್ಳು ಹೆಣ್ಮಕ್ಳೇನದ್ರಿ? ಎಲ್ಲಿದ್ರಿ ಹೆಣ್ಮಕ್ಳು? ಸಾಕು. ಹೌದು, ಇಟ್ಟಿದ್ಲಾಗ ಅವ್ರ ರೊಟ್ಟಿ ಬಡಿಯೋದು ಮುಗಿಸಾರೀಗ ಮಷೀನ್ ಬಂದ್ಬಿಟ್ಟು ಅವು ಲಟಾಸ್ಲಾಕತ್ತಾರ ಈಗ. ಓಕೆ, ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ರಿ ನಮ್ಮ ಹೆಣ್ಮಕ್ಳು. ಏ ಕಾಕ, ನೀ ಹೆಣ್ಮಕ್ಳು ಗಂಡ್ಮಕ್ಳು ಮರ್ಯಾದೆ ಕಡಿತೀನಿ. ನೀ ಯಾಕೆ ಚಪ್ಪಾಳೆ ತಟ್ಟಿ? ಓ ಕಾಕ, ನೀ ಯಾವಾಗ ಒಟ್ಟಿ ಹೈವಾಡದ BP ನಿಂದು? ಏನು BP ಒಳಗೆ ನನಗೆ BP ಏರ್ಸಾಕತ್ತೀಯಲ್ಲ ನಡಬರ್ಕ. ಹುರುಪ್ಲೆ ಕೈ ಮ್ಯಾಲ ಎತ್ತಿ ತಟ್ಟಾತಾನ, ಮಾತ್ರ ಹೆಣ್ಮಕ್ಳು ಬರತಾನ. ಕಾಕ ಥ್ಯಾಂಕ್ ಯು. ಕಾಕ ಅಂದ್ಯಾ? ಸತ್ತವ ಇವತ್ತು, ಬದುಕಿದ್ರೆ ಕೇಳವ ಇವತ್ತು. ಓಕೆ, ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ತಟ್ರಿ ನೋಡೋಣ. ಕಾಕ ನೀ ಭಾಳ ಇಷ್ಟ ಆದಿ ನನಗೆ. 3 ಎಕರೆ ಹೊಲ ಕಾಕ, ಅವು ಹಸ್ತಳಕ್ಕೆ ಭಾಳ ಮಂದಿ. ಅಲ್ಲ, ಅವಾಗಿಂದ ಒತ್ತಿ ಹೇಳತ್ತನ್ನ ಹೆಣ್ಮಕ್ಳು ಅಷ್ಟೇ ತಟ್ರಿ ಅಂತ ಮತ್ತು ಜೋರಾಗಿ ತಡ್ತಾನ. ಏನೋ ಶೆಡ್ಡಿಗೆ ಬಾಲಾಕತ್ತಾರ. ಓ ಹೆಣ್ಣು ಮಗು ನಾವ್ ಕಾಕ ಅಲ್ಲಿ ಡ್ಯಾನ್ಸರ್ ಬಂದ ಆಗಿನ ಕರ್ಕೊಂಡು ನಡಿ. ಓ ಅಂದ್ರೆ ಎರಡು ಫ್ರೀ ಸಿಗಂತ ಒಂದು ಹೋದ್ರೆ ಒಂದು ಫ್ರೀ ಅದ. ಓಕೆ, ಜೋರಾಗಿ ನಮ್ಮ ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ತಟ್ರಿ. ಇರ್ಲಿ ಪಾಪ, ನೀವು ಕೇಳಿ ಹೊಡಿಸ್ಕೋತೀರಿ, ನಾವು ಚಪ್ಪಾಳೆ ಹೊಡಿ ಅವಶ್ಯಕತೆನೇ ಇಲ್ಲ. ಗಂಡ ಮಕ್ಕಳು ಮರ್ಯಾದೆ ಪ್ರಶ್ನೆ ಎಲ್ಲಿದ್ರೆ ಹುಡುಗರೇ ಇಲ್ಲಿ ಕುಂತಿದ್ದು ಅಡ್ಡ ಅಂತ ಅಲ್ಲಿ ನಿಂತವ್ರೇನು ಬೆಕ್ಕ ಬಡ್ದಾರ? ಜೋರ ತಟ್ರಿ ಚಪ್ಪಾಳೆ. ಅಲ್ಲಿ ನಿಂತವ್ರು ತಟ್ಟವ್ರಲ್ಲ, ಅವ್ರು ತಟ್ಟು ಕ್ಯಾಂಡಿಡೇಟ್ ಅಲ್ಲ, ಅದು ಕ್ಯಾಂಡಿಡೇಟ್ ಬೇರೆ ಅದಾವ. ಓಕೆ, ಯಾವ ಊರಂದಿ? ಪಕ್ಕ ಬಿಜಾಪುರ. ಬಿಜಾಪುರದ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರ ಅನ್ನೋದು ಗೊತ್ತೈತಿ? ಎಲ್ಲರಿಗೂ ಗೊತ್ತೈತಿ. ಪ್ರೀತಿಯ ಸಂಕೇತ, ಲವ್ ಸಂಕೇತ ಐತಿ ಅದು. ಇಲ್ಲ, ನನ್ನ ಪ್ರಕಾರ ಅದು ಪ್ರೀತಿಯ ಸಂಕೇತ ಅಲ್ಲ. ಮತ್ತೆ ಈ ಬಿಜಾಪುರ ಮಂದಿಗ್ರಿ ಒಂದು ಮಾತು 7 ಸಲ ಕೂಗಿ ಹೇಳ್ಬೇಕು, ಅವಾಗ ಒಂದು ಮಾತು ಅರ್ಥಕತಿ ಅಂತ ನನ್ನ ಹುಚ್ಚು ನನ್ನ ಮಕ್ಕಳಿಗೆ. ಓ ಕೌದ್ಯಾಗ ಕಲ್ಲ ಕುಡಿಯಾಕತ್ತಾಳ ಕಾಕಾಕಿ. ಡೈರೆಕ್ಟ್ ಆಗಿ ಅಲ್ವಾ ಯಾತೀನಿ ನಾನು ಕೌದ್ಯಾಗ. ಆಯ್ತು ಒಪ್ಕೋತೀವಿ. ಬಿಜಾಪುರದೊಳಗೆ ಯಾಕೆ ಗೋಳು ಗುಂಟ ಕಲಿಸ್ಯಾರ ಅಂದ್ರ ನಮಗ್ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಬಿಜಾಪುರದಾಗ ಗೋಳು ಗುಂಟ ಕಲಿಸ್ಯಾರ, ಅದಕ್ಕೆ ಒಪ್ಕೋತೀನಿ. ಆದ್ರೆ ಇವತ್ತು ನಮ್ಮ ತೃಪ್ತಿ ಧಾರವಾಡದಿಂದ ಬಂದಾಳ್ರಿ. ಧಾರವಾಡದಾಗ ಹುಚ್ಚರ ಆಸ್ಪತ್ರೆ ಯಾಕೆ ಕಲಿಸ್ಯಾರ ಗೊತ್ತಂದ್ರೆ ಹುಚ್ಚು ಹೆಣ್ಮಕ್ಳು ಭಾಳ ಇರ್ತಾರೆ ಕಲಿಸ್ಯಾರ. ಹುಷಾರು, ಧಾರವಾಡದ ಬರೀ ಹುಚ್ಚರ ಆಸ್ಪತ್ರೆ ಇಲ್ಲ, ಧಾರವಾಡನ ವಿದ್ಯಾಕಾಶಿ ಅಂತಾರೆ. ಇಲ್ಲಿದ್ದವ್ರು ಎಷ್ಟೋ ಮಕ್ಕಳಲ್ಲಿ ಕಲಿಯಾಕ ಬರ್ತಾರ. ಧಾರವಾಡದಾಗ ಹುಚ್ಚಿನ ಆಸ್ಪತ್ರೆ ಅಷ್ಟೇ ಇಲ್ಲ, ಹಲ್ಲಿನ ಆಸ್ಪತ್ರೆನೂ ಐತಿ. ಹಲ್ಲು ಸಣ್ಣಗ ಹುಡುಗ ಕಳಿಸ್ತಾರೆ. ನೀನು ಪುಣ್ಯ ಆಗ್ತಾ ಇವಾಗ ಮೊನ್ನೆ ನಾನು ಹುಡುಗಲ್ಲಿ ಕಿತ್ತಾಗ ಡಾಕ್ಟರ್ 25,000 ರೂಪಾಯಿ ಕೇಳಿ ಅದು ಪುಕ್ಷದ ಕಿತ್ತಾಳ. ಅಲ್ಲ, ನಾ ಬರೀ ಬರ್ಗೆಟ್ಟಾರ ಅಂತ ಅನ್ಕೊಂಡು ಇವ್ರು ಪೂರಾ ಹದಗೆಟ್ಟೆ ಬಿಟ್ಟಾರು. ಹೌದ ಕಾಕ, ಇವ್ ನಾವು 30 ರೂಪಾಯಿ ಬೇರೆ ಲವ್ಲಿ ಹಚ್ಕೊಳ್ಳೋ, ಲಿಫ್ಟಿಗೆ ಹಚ್ಕೊಳ್ಳೋ, ನಿಮ್ಗೆ ಇಟ್ಟು ಸಕ್ಕಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕೊಡೋದು ಹೆಂಡತಿ ಗೊತ್ತಾಗ್ಲಾರ್ದ ಜೀವನ ಮೇಂಟೈನ್ ಮಾಡ್ತೀವಿ. ನಮಗೆ ಎಷ್ಟು ಸಕ್ಕಿರ್ಬಾರ ಇಲ್ಲೇ ತಿಳ್ಕೊ